ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ನಿನ್ನಿನ ದಿವಸ ನಾವೆಲ್ಲ ತತ್ವಮಸಿ ವಾಕ್ಯದ ಬಗ್ಗೆ ತಿಳ್ಕೊಂಡ್ವಿ. ಆ ಒಂದು ತತ್ವಮಸಿ ವಾಕ್ಯದ ಅರ್ಥ ಸ್ವತಃ ನೀನೇ ದೇವ್ರದಿ, ನೀನೇ ಶಂಭುಲಿಂಗ ರೂಪದಿ ಅಂತೇಳಿ ತಿಳ್ಕೊ ಅಂತೇಳಿ ನಮಗೆ ಒಂದು ತಿಳುವಳಿಕೆಯನ್ನು ಆ ನಿಜಗುಣ ಶಿವೈಗಳು ಮಾಡಿಕೊಟ್ಟಾರ. ಆವಾಗ ಕೆಲವೊಂದು ಬೇರೆ ಬೇರೆ ಮತವಾದಿಗಳು ಆತ್ಮ ನೀನ ಪರಮಾತ್ಮ ರೂಪದೊಳಗೆ ಅಧಿಪ ಅಂತೇಳಿ ಹೇಳಿದ್ದನ್ನು ಇಲ್ಲೇ ಒಂದು 4-5 ಜನ ಅದನ್ನು ಅವರು ಒಪ್ಪೋದಿಲ್ಲ. ಆತ್ಮಸ್ವರೂಪದೊಳಗೆ ನೀನ ಅದಿ ಪರಮಾತ್ಮನದಾನ ಅನ್ನುವಂಥದ್ದು ಯಾರು ಒಂದು 5 ಜನ ಮೀಮಾಂಸಕ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಪಾತಂಜಲಿ ಈ ಐದು ಜನ 5 ಮತದವರು ಅದನ್ನು ಅಲ್ಲ ಅಂತೇಳಿ ವಾದ ಮಾಡಕತ್ತಾರು. ಅದಕ್ಕೆ ಇಲ್ಲೇ ಮುಂದಿನ ಕೆಲವೊಂದು 7-8 ಪದ್ಯದೊಳಗೆ ನೀನ ಶಂಭುರೂಪದೀಪ ಅಂತೇಳಿ ಅವರು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಚಿತ್ತೊಂದೇ ಪಾರಮಾರ್ಥದಿಂದದು ಬಹುರೂಪ ವ್ಯತ್ತದುಪಾದಿಯಂದರಿವುದಿಂತು ಅಂತ. ಇದರ ಅರ್ಥ ಅಂದ್ರೆ ಏಕದಾ ಬಹುದಾ ಚೈವ ದೃಶ್ಯತೆ ಜಲಚಂದ್ರವತ್ ಅಂದ್ರೆ ಒಬ್ಬನ ಚಂದ್ರ ಇದ್ದರೂ ಕೂಡ ಜಲೋಪಾದಿಗಳಲ್ಲಿ ಪ್ರತಿಬಿಂಬಿಸಿ, ಅಂದ್ರೆ ನೀರೊಳಗೆ ಬೇರೆ ಬೇರೆ ತೆರಳಂಥ ನೀರೊಳಗೆ ಅವನ ಪ್ರತಿಬಿಂಬ ಹೆಂಗಿರ್ತತಿ ಅಂತಂದ್ರೆ ಬೇರೆ ಬೇರೆ ಅಲ್ಲೊಬ್ಬ ಚಂದ್ರ ಇಲ್ಲೊಬ್ಬ ಚಂದ್ರ ಅನ್ನುವಂಗೆ ಹೆಂಗೆ ಆತನ ಪ್ರತಿಬಿಂಬ ಕಾಣ್ತೈತೋ ಹಂಗೆ ಒಂದು ಅಖಂಡವಾಗಿರ್ತಕ್ಕಂಥ ಚಿತ್ತು ಅನೇಕ ಅಂತಃಕರಣದೊಳಗೆ ಪ್ರತಿಬಿಂಬಿಸಿ ಅನೇಕಾತ್ಮರಾಗಿ ತೋರ್ತಾರೋ. ಅನೇಕ ದೇಹೋಪಾದಿಗಳಿಂದ ಅಂದ್ರೆ ಬೇರೆ ಬೇರೆ ಶರೀರ ತೊಟ್ಟಿದ್ರಿಂದ ಹೆಂಗೆ ತೋರ್ತಾರೋ ಅಂತಂದ್ರೆ ಹೆಂಗೆ ಭೇದ ಕಂಡು ಬರ್ತೈತಿ ಅಂತಂದ್ರೆ ಮನುಷ್ಯಾತ್ಮ, ಪಶು ಆತ್ಮ, ಪಕ್ಷಿ ಆತ್ಮ, ಹಿಂಗೆ ಈ ಮನುಷ್ಯರೊಳಗಿದ್ದಂಥ ಆತ್ಮ ಬೇರೆ, ಪಶು ಪಕ್ಷಿಗಳಲ್ಲಿದ್ದಂಥ ಆತ್ಮ ಬೇರೆ ಅಂತೇಳಿ ಭೇದವಾಗಿ ತೋರಿದ್ರೂ ನಾವು ಅದನ್ನು ಸರಿಯಾಗಿ ವಿಚಾರ ಮಾಡಿ ನೋಡಿದ್ರೆ ಅಖಂಡೈಕ ರೂಪವಾಗಿರ್ತಕ್ಕಂಥ ಒಬ್ಬನೇ ಒಬ್ಬ ಆತ್ಮ ಅದಾನು ಅಂತ ಹೇಳ್ತಾರೆ. ಹೆಂಗಂದ್ರೆ ನಾ ಬೇರೆ, ನೀ ಬೇರೆ, ಮತ್ತೊಬ್ಬ ಬೇರೆ ಅಂತೇಳಿ ನಾವು ಅನೇಕಾಗಿ ತೋರಿದ್ರೂ ಕೂಡ ಒಬ್ಬ ಆತ್ಮ ಅದಾನು ಅಂಥೇಳಿ ಭಗವದ್ಗೀತೆಯೊಳಗೆ ಸಹ ನೇತ್ವೇ ವಾಹಂ ಅಂಥೇಳಿ ಹೇಳ್ತಾ ಕಡಿಯೊಳಗೆ ಏನು ಹೇಳ್ಯಾರು ಅಂತಂದ್ರೆ ಸರ್ವೇ ಮಯ ಮತಃ ಪರಂ ಅಂದ್ರೆ ನಾವೆಲ್ಲರೂ ಪರಬ್ರಹ್ಮ ಸ್ವರೂಪರೇ ಅದೇವಿ, ಅಂದ್ರೆ ಒಂದ ಚಿತ್ತಾಗಿ ಅದೇವಿ ಅಂತ ಹೇಳ್ಯಾರು ಅಂತೇಳಿ ಹೇಳ್ತಾರೆ. ಇನ್ನು ದೇಹಿ ನಿತ್ಯಮವದ್ಯ ಸರ್ವೇಶ್ಯ ದೇಹಿ ಅಂದ್ರೆ ಅನೇಕ ದೇಹದೊಳಗಿರ್ತಕ್ಕಂಥ ಆತ್ಮ ಅವ ನಾಶರಹಿತ ಆಗ್ಯಾನು ಅಂಥೇಳಿ ಹೇಳ್ತಾರೆ. ಈ ಶರೀರಾದಿಗಳಿಗೆ ಬಹುವಚನವನ್ನು ನಾವು ಹೆಂಗೆ ಉಪಯೋಗ ಮಾಡ್ತೀವಿ ಹಂಗೆ ಆತ್ಮನಿಗೆ ಮಾತ್ರ ಏಕವಚನವನ್ನು ಶ್ರುತಿ ಒಳಗೆ ಪ್ರಯೋಗ ಮಾಡ್ಯಾರ. ಇದ್ರ ಮ್ಯಾಗಿಂದ ನಮಗೇನು ತಿಳಿತೈತಿ ಅಂತಂದ್ರೆ ದೇಹಗಳು ಅನೇಕವಾಗಿ ತೋರಿದರು ಆತ್ಮ ಮಾತ್ರ ಏಕವಾಗಿ ಅದಾನು, ಒಬ್ಬನ ಅದಾನು ಅಂತೇಳಿ ಸ್ಮೃತಿಗಳ ಮೂಲಕ ಸಿದ್ಧಾಕ್ಕೈತಿ. ಆದ್ದರಿಂದ ಪಾರಮಾರ್ಥದಿಂದ ನೋಡಿದ್ರೆ ಚಿತ್ತೊಂದೇ ಅಂತೇಳಿ ಗ್ರಂಥಕಾರರು ಹೇಳ್ಯಾರ. ಅದಕ್ಕೆ ಈ ಶ್ರುತಿ ಸ್ಮೃತಿಗಳ ಮೂಲಕವಾಗಿ ಸಿದ್ಧವಾದಂಥ ಅರ್ಥವನ್ನು ಯುಕ್ತಿಯಿಂದ ಅವರು ಯಾರು ವೇದಾಂತಿಗಳು ಈ ಮತವಾದಿಗಳಿಗೆ ಸಿದ್ಧ ಮಾಡಿ
ತೋರಿಸ್ತಾನು ಅಂತೇಳಿ ಹೇಳ್ತಾರೆ. ಆವಾಗ ಆ ವೇದಾಂತಿ ಒಬ್ಬನ ಆತ್ಮ ಅಂತೇಳಿ ಹೇಳಿದಾಗ ಈ ಐವರು ಏನದಾರಲ್ಲ, ಮೀಮಾಂಸಕ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಪತಂಜಲಿ, ಈ 5 ಮತದವರು ಇಲ್ಲ, ಆತ್ಮ ಅನೇಕ ಪ್ರಕಾರವಾಗಿ ಅದಾನು, ಅನೇಕರದಾರು ಅಂತೇಳಿ ಹೇಳ್ತಾರೆ. ಆವಾಗ ಈ ವೇದಾಂತಿ ಏನು ಮಾಡ್ತಾನೋ ಅಂದ್ರೆ, ಅನೇಕರದಾರ ಅಂತಕ್ಕಂಥ ವಾದದೊಳಗೆ ದೋಷವನ್ನು ತೋರಿಸಿ ಏಕಾತ್ಮದಾನು ಅಂತ ತಿಳ್ಕೊಂಡ್ರೆ ಯಾವುದೋ ದೋಷ ಬರೋದಿಲ್ಲ ಅನ್ನುವಂಥದ್ದನ್ನು ಈ ಒಂದನೇ ನುಡಿಯೊಳಗೆ ಹೇಳ್ತಾರೆ. ಫಲವೇರೇಶನಿ ನಿತ್ಯ ಪೂರ್ಣರಾದಾತ್ಮರು ನೆಲೆಸಿರಬೇಕೆಂದು ತನುವಿನೊಳು ಬಳಿಕದರಿಂದಲ್ಲಿ ಭೋಗ ವಿನಿತನಿಗೆಂದು ತಿಳಿದು ನೇಮಿಸಲರಿದಹುದರಿಂದ. ಅಂದ್ರೆ ಆತ್ಮ ಒಬ್ಬನದಾನು ಅಂತ ಹೇಳುವಂಥ ಆ ವೇದಾಂತಿಗೆ ಅನೇಕ ಆತ್ಮರದಾರು ಅಂತೇಳಿ ಆ 5 ಜನ ಪ್ರಶ್ನೆ ಮಾಡ್ತಾರೆ. ಏನಪ್ಪ ಅಂತಂದ್ರೆ ಆ ಪ್ರಶ್ನೆಗೆ ಆ ವೇದಾಂತಿ ಉತ್ತರ ಕೊಡ್ತಾನು. ಆತ್ಮರು ಅನೇಕರದಾರು ಅಂತ ಹೇಳಿದ್ರೆ ಈ ಅನೇಕತ್ವ ಅನ್ನುವಂಥದ್ದು ಪರಿಚ್ಛಿನ್ನ ವಸ್ತುಗಳಲ್ಲಿ ಕಂಡು ಬರ್ತೈತಿ. ಅಂದ್ರೆ ನಾವು ಈ ಎದುರಿಗಿಟ್ಟು ನೋಡುವಂಥ ವಸ್ತುಗಳು ಹೆಂಗೆ ಬೇರೆ ಬೇರೆ ಅದಾವಲ್ಲ, ಹಂಗೆ ಬೇರೆ ಬೇರೆ ಪರಿಚ್ಛಿನ್ನ ವಸ್ತು ಇದ್ದಂಗೆ ನಾವು ತಿಳ್ಕೊಬೇಕಾಕತಿ. ಅದಕ್ಕೆ ಅನೇಕಾತ್ಮರು ಅದಾರಂತಂದ್ರೆ ಅವ ಬೇರೆ ಬೇರೆ ಆಗಿ ಅದಾನು ಅಂತ ಒಪ್ಕೋಬೇಕಾಕತಿ. ಹಿಂಗೆ ನಾವು ಒಪ್ಪಿದ್ರೆ ಅನಿತ್ಯತ್ವ ದೋಷ ಬರ್ತೈತಿ ಅಂತಂದ್ರೆ ಏನಾಕತಿ ಅಂದ್ರೆ, ಇಲ್ಲಿ ಅನೇಕ ಆತ್ಮರದಾರು ಅಂತಂದ್ರೆ ಅವಾಗ ಉತ್ಪತ್ತಿ ನಾಶವನ್ನು ಹೇಳಿದಂಗೆ ಆಕತಿ. ಆತ ಆತ್ಮ ಯಾವಾಗಿದ್ದರೂ ನಿತ್ಯವಾಗಿದಾನು ಅಂತೇಳಿ ಶ್ರುತಿ ಸಾರ್ತೈತಿ. ಆದ್ರೆ ನೀವು ಅನೇಕರದಾರು ಅಂತೇಳಿದ್ರೆ ಇಲ್ಲಿ ಅದಕ್ಕೆ ನಿತ್ಯವಾಗಿ ಅದಾನು ಅನ್ನುವಂಥ ಒಂದು ವಿಚಾರಕ್ಕೆ ಕುಂದು ಬರ್ತೈತಿ. ಆತ್ಮ ನಾಶ ಆಕ್ಕತಿ ಅನ್ನೋದನ್ನು ಒಪ್ಪಿದಂಗೆ ಆಕ್ಕತಿ. ಆವಾಗ ಆತ್ಮನ ಇರುವುದಿಲ್ಲ ಅಂತಂದಾಗ ಇದನ್ನು ತಿಳ್ಕೊಂಡಂಥ ಮನುಷ್ಯ ಮೋಕ್ಷಕ್ಕೆ ಯತ್ನ ಮಾಡೋದಿಲ್ಲ. ಇಲ್ಲಿ ಅನೇಕ ಆತ್ಮರದಾರ ಅಂತೇಳಿ ತಿಳ್ಕೊಂಡಂಥ ವ್ಯಕ್ತಿ ಏನು ಮಾಡ್ತಾನೋ ಅಂತಂದ್ರೆ, ಆತ್ಮನ ಈ ಶರೀರ ನಶ್ವರ ಐತಿ, ಆತ್ಮನೂ ನಶ್ವರ ಐತಿ ಅಂದಾಗ ನಾನು ಮೋಕ್ಷಕ್ಕೆ ಯತ್ನ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಅಂಥೇಳಿ ಆತ ಮೋಕ್ಷಕ್ಕೆ ಪ್ರಯತ್ನ ಮಾಡ್ದೇ ಇರ್ಬೋದು. ಈ ದೋಷ ಬರ್ತೈತಿ. ಅದಕ್ಕೆ ನೀವು ಹೇಳೋದು ಸರಿ ಅಲ್ಲ, ಒಬ್ಬನ ಆತ್ಮದಾನು ಅಂತೇಳಿ ವೇದಾಂತಿ ಹೇಳ್ತಾನೆ. ಅದನ್ನು ಕೇಳಿದಂಥ ಈ ಅನೇಕ ಆತ್ಮದಾನ ಅಂತ ಹೇಳುವಂಥ ಮತವಾದಿಗಳು ಏನಂತಾರೋ ಅಂದ್ರೆ, ನಾವು ಪರಿಚ್ಛಿನ್ನ ಅದಾನು ಅಂತ ಹೇಳೋದಿಲ್ಲ, ಆದ್ರೆ ಪೂರ್ಣ ಅದಾನಂತ ಹೇಳ್ತೇವೆ. ಆದ್ದರಿಂದ ಎಲ್ಲರೂ ನಿತ್ಯವಾಗಿ ಅದಾರು ಅಂತೇಳಿ ಯಾರು ಆ ಮತವಾದಿಗಳು ವಾದ ಮಾಡ್ತಾರೆ. ಆವಾಗ ಈ ವೇದಾಂತಿ ಹೇಳ್ತಾನೋ, ನೀವು ಎಲ್ಲರೊಳಗೂ ಇದ್ದಂಥ ಆತ್ಮ ನಿತ್ಯವಾಗಿ ಅದಾನು, ಪೂರ್ಣತ್ವದಿಂದ ಕೂಡ್ಯಾನು ಅಂತೇಳಿ ನೀವು ಒಪ್ಪಿಕೊಂಡ್ರೆ ಏಕತ್ವವನ್ನು ಅಂಗೀಕರಿಸಬೇಕಾಕತಿ. ಯಾಕಂದ್ರೆ ಯಾವುದು ಪೂರ್ಣ ಐತಲ್ಲ ಅದು ಏಕವಾಗಿ ಐತಿ. ಹೆಂಗಂತಂದ್ರೆ, ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಆಕಾಶ ಹೆಂಗೆ ಒಂದ ಐತಿ, ಪರಿಪೂರ್ಣವಾಗಿ ಒಂದೇ ಹೆಂಗೈತಿ, ಹಂಗೆ ಆ ಆತ್ಮರು ಕೂಡ ಪೂರ್ಣ ಅದಾರು ಅಂತ ಹೇಳಿದ್ರೆ, ಪರಿಪೂರ್ಣವಾಗಿ ಅದಾರು ಅಂದ್ರೆ ಅದು ಒಂದೇ ಐತಿ ಅನ್ನುವಂಥ ಒಂದು ನೀವು ಸತ್ಯವನ್ನು ಅಂಗೀಕರಿಸ್ಬೇಕಾಕತಿ.
ಆವಾಗ ನೀವು ಅನೇಕ ಆತ್ಮಗಳು ಅದಾವು ಅಂತ ಹೇಳೋದನ್ನು ಬಿಡಬೇಕಾಕತಿ ಅಂತೇಳಿ ವೇದಾಂತಿ ಹೇಳ್ತಾನೆ. ಅದಕ್ಕೆ ಆ ಮತವಾದಿಗಳು ಮತ್ತೇನು ಹೇಳ್ತಾರೋ ಅಂತಂದ್ರೆ, ನಾವು ಅನಿತ್ಯ ಪರಿಚಿನ್ನಗಳನ್ನು ಒಪ್ಪೋದಿಲ್ಲ. ಅಂದ್ರೆ ಈ ಹುಟ್ಟು ಮತ್ತು ಸಾವಿರ್ತಕ್ಕಂಥ ವಸ್ತುಗಳನ್ನು, ಪರಿಚಿನ್ನವಾಗಿರ್ತಕ್ಕಂಥ ವಸ್ತುಗಳನ್ನು ಒಪ್ಪೋದಿಲ್ಲ. ಆದರೆ ಎಲ್ಲ ಆತ್ಮರು ಪೂರ್ಣರ ಅದಾರು, ನಿತ್ಯವಾಗಿ ಅದಾರು, ಅದಕ್ಕೆ ಯಾವ ದೋಷನ ಬರೋದಿಲ್ಲ ಅಂತೇಳಿ ಮತ್ತೆ ವಾದ ಹಾಕ್ತಾರೆ ಅವರು. ಅವಾಗ ಆ ವೇದಾಂತಿ ಆದವ ಏಕಾತ್ಮನ್ನು ಅಂತೇನು ಹೇಳಕತ್ತಾನೋ ಅವ ಏನು ಹೇಳ್ತಾನೋ ಅದಕ್ಕೆ ಉತ್ತರ ಅಂತಂದ್ರೆ, ಎಲ್ಲರೂ ಪೂರ್ಣ ಆತ್ಮರಿದ್ದ ಮ್ಯಾಗ ಎಲ್ಲರೂ ಕೂಡಿ ಒಂದೇ ದೇಹದಾಗ ಇರಬೇಕಾತಕ್ಕತಿ ಅಂತ ಹೇಳ್ತಾನೆ. ಅವರು ನಿತ್ಯವಾಗಿ ಪರಿಪೂರ್ಣವಾಗಿ ಅದಾರು ಅಂತಂದ್ರೆ ಎಲ್ಲ ಆತ್ಮಗಳು ಕೂಡಿ ಒಂದೇ ದೇಹದೊಳಗೆ ಇರಬೇಕಾಗಿತ್ತಲ್ಲ. ಆ ಒಂದೇ ದೇಹದೊಳಗೆ ಇಲ್ಪ ಬೇರೆ ಬೇರೆ ಅದಾನು ಅಂತಂದ್ರೆ ಅದು ನೀವು ಪರಿಚಿನ್ನ ಅಂತ ಹೇಳಬೇಕಾಕತಿ. ಪರಿಚಿನ್ನ ಆತ್ಮ ಅನ್ನುವಂಥದ್ದು ಪರಿಚಿನ್ನ ಆಗೈತಿ ಅಂತ ಹೇಳ್ಬೇಕಾಕತಿ. ಎಲ್ಲರೂ ಏನು ಹೇಳಕತ್ತೀರಿ, ಪೂರ್ಣ ಆಗದಂಥ ಆತ್ಮಗಳ ಅದಾರಂತ ನೀವು ಹೇಳಕತ್ತೀರಿ ಅಂದಮ್ಯಾಗ ಒಂದ ದೇಹದೊಳಗೆ ಅದಾರಂತ ನೀವು ಒಪ್ಕೊಂಡ್ರೆ ಆ ದೇಹದೊಳಗೆ ಆಗುವಂಥ ಸುಖ ದುಃಖಗಳ ಅನುಭವವನ್ನು ಯಾವ ಆತ್ಮ ಮಾಡ್ತಾನೋ ಹೇಳು ಅಂತ ಕೇಳ್ತಾರೆ. ಹೆಂಗಂದ್ರೆ ಅನೇಕ ಆತ್ಮರು ಕೂಡಿದಂಥ ಇಂಥ ಆತ್ಮನೇ ಈ ಸುಖ ದುಃಖಗಳನ್ನು ಅನುಭವಿಸ್ತಾನು ಅಂತ ಹೇಳಕ್ಕೆ ಬರೋದಿಲ್ಲ. ಯಾಕಂದ್ರೆ ಪರಿಪೂರ್ಣವಾಗಿ ಅದಾರು ಅಂತಂದ್ರೆ ಅವ್ರ ಹಿಂದೆ ಉದಾಹರಣೆ ಕೊಟ್ಟಂಗೆ ಇಡೀ ಆಕಾಶ ಒಂದೇ ಏಕರೂಪವಾಗಿ ಹೆಂಗೆ ಅಗಾಧವಾಗಿ ಐತಿ, ಹಂಗೆ ಅನೇಕ ಆತ್ಮರು ಕೂಡಿದಾಗ ಅವರು ಒಂದೇ ದೇಹದೊಳಗೆ ಇರಬೇಕಾಕತಿ. ಹಂಗೇನಾರ ನೀವು ತಿಳ್ಕೊಂಡಿದ್ರೆ ಆ ಆತ್ಮ ಏನಪ್ಪ ಅಂತಂದ್ರೆ ಯಾವ ಆತ್ಮ ಸುಖ ದುಃಖ ಅನುಭವಿಸ್ತೈತಿ ಅಂತ ಹೇಳಕ್ಕೆ ಬರೋದಿಲ್ಲ. ಈ ದೇಹದೊಳಗೆ ಭೋಗ ಸಾಂಕರ್ಯ ದೋಷ ಬರ್ತೈತಿ ಅಂತೇಳಿ ಹೇಳ್ತಾರೆ. ಅದಕ್ಕೆ ಅನೇಕಾತ್ಮರು ನಿತ್ಯ ಪೂರ್ಣರು ಅಂತಕ್ಕಂಥ ಆ ಸಾಂಖ್ಯಾದಿ ಪತಂಜಲಿ ಮತಗಳು ಸರಿಯಲ್ಲ. ಆತ್ಮ ಒಬ್ಬನ ಅದಾನು ಅಂತ ಹೇಳೋದನ್ನ ಯೋಗ್ಯ ಐತಿ ಅಂತೇಳಿ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ದೇಹಗಳು ಬೇರೆ ಬೇರೆ ಆದರೂ ಇರುವೆ 84 ಲಕ್ಷ ಜೀವರಾಶಿಗಳು ಬೇರೆ ಬೇರೆ ಆದ್ರೂ, ಬೇರೆ ಬೇರೆ ದೇಹಗಳಾದ್ರೂ ಆ ಎಲ್ಲ ಇರುವೆ 84 ಲಕ್ಷ ಜೀವರಾಶಿಯೊಳಗೆ ಇರ್ತಕ್ಕಂಥ ಆತ್ಮ ಒಬ್ಬನ ಅದಾನು ಅಂತೇಳಿ ಶ್ರುತಿ ಮತ್ತು ಸ್ಮೃತಿ ಹೇಳಾಕತ್ತವು, ಸಾರಿ ಹೇಳಾಕತ್ತವು, ಸಾಕ್ಷಿ ಸಮೇತವಾಗಿ ಹೇಳಾಕತ್ತವು. ಆದ್ರೆ ಈ 5 ಜನ ಮತವಾದಿಗಳು ಏನು ಮಾಡಕತ್ತಾರೋ, ಆತ್ಮ ಅನ್ನುವಂಥವ ಪರಿಚ್ಛಿನ್ನ ಆಗ್ಯದಾನು, ಬೇರೆ ಬೇರೆ ಆಗ್ಯದಾನು, ಬೇರೆ ಬೇರೆ ಶರೀರದೊಳಗೆ ಬೇರೆ ಬೇರೆ ದೇಹದೊಳಗೆ ಬೇರೆ ಬೇರೆ ಆಗ್ಯದ ಅವದಾನು ಅನ್ನುವಂಥ ವಾದವನ್ನು ಈ ಮತವಾದಿಗಳು ಮಾಡಕತ್ತಾರೆ. ಅದಕ್ಕೆ ಮುಂದಿನ ನುಡಿಯೊಳಗೆ ಅದಕ್ಕೆ ವೇದಾಂತಿಗಳು ಏನು ಹೇಳ್ತಾರೋ ಅಂತಂದ್ರೆ, ಏಕಾತ್ಮನಾಗಲ್ ಓರ್ವನಿಗಾದ ಸುಖ ದುಃಖಾದಿ ನೀವೇಕರಿಗಲ್ಲದೆನಲಾಗದು, ಏಕರವೇ ಕಂಪಾದಿ ಜಲದೊಳು ಬೇರೆ ಬೇರ ಕಲ್ಪನೆಯೇ ತಾಳಿಹುದರಿಂದ. ಈ ಮತವಾದಿಗಳು ಆ ವೇದಾಂತಿಯನ್ನು ಕುರಿತು ಕೇಳ್ತಾರೆ. ಅನೇಕ ದೇಹಗಳಲ್ಲಿ ಒಬ್ಬನ ಇದ್ದ ಮ್ಯಾಲ ಒಬ್ಬಗೆ ಸುಖ ಆದ್ರೆ ಎಲ್ಲರಿಗೂ ಸುಖ ಆಗಬೇಕು,
ಒಬ್ಬಗೆ ದುಃಖ ಆದ್ರೆ ಎಲ್ಲರಿಗೂ ದುಃಖ ಆಗಬೇಕು. ಹಿಂಗಾಗಿದ್ರೆ ಆತ್ಮ ಒಬ್ಬನ ಅದಾನ ಅಂತೇಳಿ ನಾವು ಒಪ್ತಿದ್ದೀವಿ. ಆದ್ರೆ ಹಂಗಿಲ್ಲ. ಈ ಭೂಮಿ ಮ್ಯಾಗ ಒಬ್ಬ ಸುಖದಿಂದ ಇದ್ರೆ ಮತ್ತೊಬ್ಬವ ದುಃಖದಿಂದ ಇರ್ತಾನೆ. ಹಂಗೆ ಈ ಭೋಗ ಅನ್ನುವಂಥವು ಏನದಾವಲ್ಲ ಭಿನ್ನವಾಗಿ ಅದಾವು. ಒಬ್ಬೊಬ್ಬರಿಗೆ ಒಂದೊಂದು ಥರ. ಒಬ್ಬರಿಗೆ ಸುಖ ಇದ್ದರೆ ಒಬ್ಬರಿಗೆ ದುಃಖ ಇರ್ತೈತಿ, ಇನ್ನೊಬ್ಬರಿಗೆ ಮೋಹ ಇರ್ತೈತಿ. ಹಂಗೆ ಈ ಪ್ರಾಪಂಚಿಕ ಭೋಗಗಳು ಹೆಂಗೆ ಭಿನ್ನವಾಗಿ ಅದಾವು, ಅದಕ್ಕೆ ಅನೇಕ ಆತ್ಮರದಾರ ಅಂತ ಹೇಳೋದೇ ಯೋಗ್ಯ ಆಕತಿ. ಅಂದ್ರೆ ಒಬ್ಬೊಬ್ಬನಲ್ಲಿ ಒಬ್ಬೊಬ್ಬ ಆತ್ಮ ಬೇರೆ ಬೇರೆ ಅದಾರಂತ ಹೇಳೋದನ್ನ ಯೋಗ್ಯ ಆಕತಿ ಅಂತೇಳಿ ಯಾರು ಆ ಮತವಾದಿಗಳು ಮತ್ತೆ ಮರು ಪ್ರಶ್ನೆಯನ್ನು ಹಾಕ್ತಾರೆ. ಆವಾಗ ನೀವು ಹೇಳೋದು ಸರಿಯಲ್ಲ ಅಂತೇಳಿ ತಿಳ್ಕೊಂಡ ಒಬ್ಬನ ಆತ್ಮ ಅನ್ನುವಂಥ ವೇದಾಂತಿ ಉತ್ತರ ಕೊಡ್ತಾನೋ. ಏನಂದ್ರೆ, ಈ ಭೂಮಂಡಲಕ್ಕೆಲ್ಲ ಸೂರ್ಯ ಒಬ್ಬನ ಅದಾನು. ಆದ್ರೆ ಅವ ವರ್ತಿಗಳಲ್ಲಿ ಅಂದ್ರೆ ಈ ನೀರಿನ ವರ್ತಿಗಳಲ್ಲಿ ಭಿನ್ನ ಭಿನ್ನವಾಗಿ ತೋರ್ತಾನು ಅಂತ ಹೇಳ್ತಾರೆ ಅವ್ರು. ಹೆಂಗೆ ತೋರ್ತಾನು ಅಂತಂದ್ರೆ, ಈ ವರ್ತಿ ಅಂದ್ರೆ ಹಿಂದಿನ ಕಾಲದೊಳಗೆ ಹಳ್ಳ ಕೊಳ್ಳಗಳಲ್ಲಿ ಏನು ಮಾಡ್ತಿದ್ರು ಅಂದ್ರೆ ಸಣ್ಣ ಸಣ್ಣ ತಗ್ಗುಗಳನ್ನು ಮಾಡಿ ಅದರೊಳಗೆ ನೀರನ್ನು ತುಂಬಿಕೊಂಡ ಜನ ನೀರನ್ನು ಉಪಯೋಗ ಮಾಡ್ತಿದ್ರು. ಹಂಗೆ ಆ ವರ್ತಿಗಳಲ್ಲಿ ಹಳ್ಳದೊಳಗಿದ್ದಂಥ ವರ್ತಿಗಳು 3 ವರ್ತಿಗಳು ಅದಾವು ಅಂತಂದ್ರೆ, ಒಂದು ವರ್ತಿ ಒಳಗೆ ತಿಳಿ ನೀರಿನೊಳಗೆ ಆ ಸೂರ್ಯ ಏನು ಮಾಡ್ತಾನೋ ನಿರ್ಮಲವಾಗಿ ತಿಳಿಯಾಗಿ ಕಾಣ್ತಾನು. ಮತ್ತೊಂದು ವರ್ತಿ ಒಳಗೆ ರಾಡಿ ನೀರಿತ್ತು ಅಂದ್ರೆ ಆ ರಾಡಿ ನೀರೊಳಗೆ ಸೂರ್ಯ ಮಬ್ಬಾಗಿ ಮಸುಕಾಗಿ ಕಾಣ್ತಾನು. ಇನ್ನು ಇನ್ನೊಂದು ವರ್ತಿ ಒಳಗಿದ್ದಂಥ ನೀರು, ಆ ನೀರಿನ ಸಣ್ಣ ಗಾಳಿಗೆ ತೆರೆಯೊಳಗೆ, ಆ ನೀರಿನ ತೆರೆಯೊಳಗೆ ಆ ಸೂರ್ಯ ಹೆಂಗೆ ಚಲನ ಆದಂಗೆ ಕಾಣ್ತಾನು, ಕಂಪಿಸಿದಂಗೆ ಹೆಂಗೆ ಕಾಣ್ತಾನು, ಹಂಗೆ ಆ 3 ನೀರಿನ ವರ್ತಿಗಳಲ್ಲಿ 3 ತೆರನಾಗಿ ಆ ಸೂರ್ಯ ಕಾಣ್ತಾನೆ. ಹಂಗಂತೇಳಿ ತಿಳ್ಕೊಂಡು ನಾವು ಆ ನಮ್ಮ ಭೂಮಿಗೆ ಸೂರ್ಯ 3 ಅದಾರೇನು ಅಂತೇಳಿ ಹೇಳೋಕ್ಕಾಕತ್ತೇನ? ಆಗೋದಿಲ್ಲ. ಹೆಂಗೆ ಸೂರ್ಯ ಒಬ್ಬನ ಅದಾನು, ಹಂಗೆ ಒಬ್ಬನ ಇದ್ರೂ ಆ 3 ತೆರನಾದಂಥ ನೀರೊಳಗೆ ಹೆಂಗೆ ಆ ಸೂರ್ಯ 3 ತೆರನಾಗಿ ಕಾಣ್ತಾನಲ್ಲ, ಹಂಗೆ ಆ ಸೂರ್ಯ 3 ತೆರನಾಗಿ ಕಾಣ್ತಾನಲ್ಲ, ಹಂಗೆ ಆತ್ಮ ಒಬ್ಬನ ಇದ್ರೂ ಕೂಡ 3 ಗುಣಗಳಿಂದ ತ್ರಿಗುಣಾತ್ಮಕ ಅಂತಾರೆ. ಅಂದ್ರೆ ಪ್ರತಿಯೊಬ್ಬ ಶರೀರದೊಳಗೂ ಆತ್ಮ ಬೇರೆ ಬೇರೆ ಆಗಿಲ್ಲ, ಒಬ್ಬನ ಅದಾನಂದಾಗ ಅಂತಃಕರಣದೊಳಗೆ ಸಾತ್ವಿಕ ಗುಣ ಇದ್ದಂಥ ಅಂತಃಕರಣದ ಮನುಷ್ಯ ಏನಿರ್ತಾನಲ್ಲ, ಅವ ಸುಖವಾಗೇ ಇರ್ತಾನು, ಅವ ಸುಖವನ್ನು ಅನುಭವಿಸ್ತಾನು. ಇನ್ನು ರಜಸ್ಸು ಗುಣ ಇದ್ದಂಥವ, ರಜೋಗುಣ ಇದ್ದಂಥ ಅಂತಃಕರಣ ಮನುಷ್ಯ ಏನು ಮಾಡ್ತಾನಂದ್ರೆ ಅವ ದುಃಖದೊಳಗಿರ್ತಾನು. ರಜೋಗುಣ ಅಂತಂದ್ರೆ ಇಂಥದ್ದು ನನಗೆ ಕೊರತೆ ಆಗೈತಿ, ಇಂಥದ್ದು ನನಗೆ ಸಿಕ್ಕಿಲ್ಲ ಅಂತಕ್ಕಂಥ ವ್ಯಥೆ ಏನು ಪಡ್ತಿರ್ತಾನಲ್ಲ, ಚಿಂತೆ ಏನು ಮಾಡ್ತಿರ್ತಾನಲ್ಲ, ಅದಕ್ಕೆ ರಜೋಗುಣ ಅಂತ ಹೇಳ್ತಾರೆ. ಅಂಥ ಒಂದು ವ್ಯಕ್ತಿ ಅವ ದುಃಖವನ್ನು ಅನುಭವಿಸ್ತಿರ್ತಾನೆ. ಇನ್ನು 3ನೇ ಗುಣ ಯಾವುದು ಅಂದ್ರೆ ತಮೋಗುಣ. ಈ ತಮೋಗುಣ ಇದ್ದಂಥವ್ ಏನು ಮಾಡ್ತಾನಂದ್ರೆ ಅವನಿಗೆ ತಮಸ್ಸು ಅನ್ನುವಂಥದ್ದು ಇರ್ತೈತಿ. ಅದಕ್ಕೆ ಅವ ಏನು ಮಾಡ್ತಿರ್ತಾನೆ, ಇದೆಲ್ಲ ನಂದು, ಇದು ನನ್ನಂತೆ ಕಷ್ಟ ಇರಲಿ, ಇದನ್ನು ನನ್ನ ಬಿಟ್ಟು ಬೇರೆ ಯಾರಿಗೂ ಇದು ಸಿಗಬಾರ್ದು ಅಂಥೇಳಿ ಆ ತನ್ನಲ್ಲಿರ್ತಕ್ಕಂಥ ವಸ್ತುಗಳ ಮೇಲೆ ಹೆಂಗೆ ಅವ ವ್ಯಾಮೋಹಗೊಂಡಿರ್ತಾನೋ, ಮೋಹ ಮಾಡ್ತಾನೋ, ಹಂಗೆ ಆ 3 ತೆರನಾದ ಗುಣಗಳಲ್ಲಿ, ಆ 3 ತೆರನಾದ ದೇಹಾದಿಗಳಲ್ಲಿ ಭಿನ್ನ ಭಿನ್ನವಾಗಿ ನಿಮಗೆ ತೋರ್ತಾನೆ. ಹಿಂಗೆ ತೋರಿದರೂ ಕೂಡ ಆತ್ಮ ಒಬ್ಬನ ಅದಾನಲ್ಲ, ಹೊರತಾಗಿ ಅನೇಕ ಆತ್ಮರದಾರ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಅಂತಃಕರಣ ನಾನತ್ವದಿಂದ ಉಪಾಧಿ ಮೂಲಕ ನಾನಾ ಭೋಗಗಳು ಸಂಭವಿಸ್ತಾವೆ. ಆದರೆ ನಾನಾ ರೀತಿ ಭೋಗಗಳು ಸಂಭವಿಸ್ತಾವೆ ಅಂತ ತಿಳ್ಕೊಂಡ
ಪ್ರತಿಯೊಬ್ಬರಲ್ಲೂ ಆತ್ಮ ಸ್ವರೂಪ ಬೇರೆ ಬೇರೆ ಐತಿ. ಆತ್ಮನು ಅಂತವ ಬೇರೆ ಬೇರೆ ಅದಾನು ಅಂತೇಳಿ ತಿಳ್ಕೊಬಾರ್ದು. ಎಲ್ಲ ದೇಹದೊಳಗಿರ್ತಕ್ಕಂಥ ಆತ್ಮ ಒಬ್ಬನ ಅದಾನು ಅಂತೇಳಿ ಯಾರು ಈ ವೇದಾಂತಿ ಅವರಿಗೆ ಉತ್ತರ ಕೊಡ್ತಾನೆ. ಮುಂದಿನ ಒಂದು ನುಡಿಯೊಳಗೆ ಏನು ಹೇಳ್ತಾರೋ ಅಂತಂದ್ರೆ, ವಾದಿಸಲೇಕಿನ್ನು ಗುರು ಶಂಭುಲಿಂಗದ ಭೇದ ಭಾವನೆ ಸತ್ಯವಲ್ಲೆಂದು ವೇದದ ನೇಹ ನಾನಾಸ್ತಿ ಎಂಬುದು ಮೊದಲಾದ ವಾಕ್ಯದಳು ಹೇಳಿಹುದರಿಂದ ಅಂತ. ಅಂದ್ರೆ ಮುಂದುವರೆದ ಆ ಮತವಾದಿಗಳು ಪ್ರಶ್ನೆ ಮಾಡ್ತಾರೋ, ಆತ್ಮ ಒಬ್ಬನ ಅದಾನು ಅಂತ ಹೇಳಿದ್ರೆ ಸುಖ ದುಃಖಾದಿ ಭೋಗಗಳ ವ್ಯವಸ್ಥೆ ಆಗುವುದಿಲ್ಲ, ಮತ್ತು ರಾಗದ್ವೇಷಗಳು ಆಕ್ಕವು. ಅದಕ್ಕೆ ಅನೇಕ ಆತ್ಮರ ಅದಾರ ಅನ್ನೋದನ್ನು ಅನುಭವಕ್ಕೆ ಬರ್ತೈತಿ ಅಂತೇಳಿ ಮತ್ತು ಅವ್ರು ಏನು ಮಾಡ್ತಾರೋ ತಮ್ಮ ಪ್ರಶ್ನೆಯನ್ನು ಇಟ್ಟಕ್ಕಾರೆ ಏನು ಮಾಡ್ತಾರೆ ಅಂದ್ರೆ, ಅದಕ್ಕೆ ಏಕಾತ್ಮ ಅಂತ ಅದಾನು ಅಂತ ಹೇಳೋದು ಸರಿ ಕಾಣುವುದಿಲ್ಲ ಅಂಥೇಳಿ ಅವರು ಮತ್ತೂ ವಾದಿಸ್ತಾರೆ. ಆವಾಗ ಈ ವೇದಾಂತಿ ಉತ್ತರ ಕೊಡ್ತಾನೆ ಅವರಿಗೆ, ಅನೇಕ ಆತ್ಮರೆಂದು ಹೇಳುವ ನಿಮ್ಮ ಮಾತಿಗೆ ಶ್ರುತಿ ಪ್ರಮಾಣ ಒಪ್ಪುವುದಿಲ್ಲ. ಏಕಾತ್ಮ ಅಂತ ಹೇಳುವಂಥ ನನ್ನ ಮಾತಿಗೆ ಶ್ರುತಿ ಪ್ರಮಾಣ ಐತಿ, ಸ್ಮೃತಿ ಪ್ರಮಾಣ ಐತಿ. ಆಮ್ಯಾಗ ಅದಕ್ಕೆ ತಕ್ಕಂಗೆ ಭೋಗಗಳ ವ್ಯವಸ್ಥೆನೂ ಆಕ್ಕತಿ ಅಂತ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ, ಶ್ರುತಿ ಪ್ರಮಾಣ ಸಮ್ಮತವಿಲ್ಲದ ಅನೇಕ ಆತ್ಮರು ಅದಾರ ಅಂತ ಹೇಳೋದು ಸರಿ ಆಗೋದಿಲ್ಲ. ಅದಕ್ಕೆ ನೀವು ಯಾಕೆ ಸುಮ್ಮನೆ ವಾದ ಮಾಡ್ತೀರಿ? ವಾದವನ್ನು ಸಾಕು ಮಾಡಿರಿ. ಅನೇಕ ಆತ್ಮರು ಅದಾರ ಅಂತ ಅನ್ನೋದಕ್ಕೆ ಯಾವುದಾದ್ರೂ ಒಂದು ಪ್ರಮಾಣವನ್ನು ಉದಾಹರಣೆಯಾಗಿ ನೀವು ಕೊಡ್ರಿ ನೋಡೋಣ ಅಂಥೇಳಿ ಹೇಳ್ಕೊತ ಏನಂತಾರೆ ಅಂದ್ರೆ, ನೀವು ಅದಕ್ಕೆ ಉದಾಹರಣೆ ಕೊಡ್ತೀವಿ ಅಂದ್ರೆ ಒಂದು ನಿಮಗೆ ಉದಾಹರಣೆನೂ ಸಾಕ್ಷಿನೂ ಸಿಗೋದಿಲ್ಲ. ಏಕಾತ್ಮ ಅದಾನಂತ ಹೇಳ್ತಾ ಅದಾನಂತ ಹೇಳ್ಕೊತ ಈ ಅನೇಕ ರೂಪ ಭೇದಗಳನ್ನು ನಿರಾಕರಿಸಾಕ ನಾವು ಈ ಶ್ರುತಿ ಒಂದು ಉದಾಹರಣೆಯನ್ನು ಕೊಡ್ತೇವೆ, ಸ್ಮೃತಿ ಉದಾಹರಣೆಯನ್ನು ಕೊಡ್ತೇವೆ. ಏನಂದ್ರೆ, ಈ ಪ್ರತ್ಯಕ್ಷವಾಗಿ ತೋರುವ ಆತ್ಮ, ಈ ಆತ್ಮದ ಭೇದವು ದೇಹೋಪಾದಿಗಳ ಮುಖಾಂತರ ತೋರುವುದರಿಂದ ನಿಜ ಅಲ್ಲ. ಅಂದ್ರೆ ಈ ದೇಹಗಳು ಬೇರೆ ಬೇರೆ ಅದಾವಂದ್ರೂ ಈ ದೇಹಗಳಿಗೆ ನಾಶತ್ವ ಐತಿ. ಆ ದೇಹಗಳ ಒಂದು ಉಪಾಧಿ ಒಳಗೆ ನಾವು ಬೇರೆ ಬೇರೆಯಾಗಿ ನೋಡ್ತೇವಲ್ಲ, ಅದು ಸರಿಯಲ್ಲ. ಯಾಕಂದ್ರೆ ಆ ದೇಹಕ್ಕೆ ನಾಶತ್ವ ಐತಲ್ಲ ಹೊರತಾಗಿ ಆತ್ಮಕ್ಕೆ ನಾಶತ್ವ ಅನ್ನುವಂಥದ್ದಿಲ್ಲ. ಆತ್ಮ ನಿತ್ಯವಾಗ್ಯದಾನು. ಅದಕ್ಕೆ ಸುಗತಾದಿ ಭೇದರಹಿತ ಅಖಂಡಾತ್ಮವಾಗಿರ್ತಕ್ಕಂಥ ಒಬ್ಬನೇ ಒಬ್ಬ ಅವ ನಿಜವಾಗಿ ಅದಾನು ಆತ್ಮ ಅಂತೇಳಿ ನಿಮಗೆ ಪರಿಪೂರ್ಣವಾದ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಒಂದು ಶ್ರುತಿ ವಾಕ್ಯ ಐತಿ. ಏನಪ್ಪ ಅಂದ್ರೆ, ನೇಹ ನಾನಾಸ್ತಿ. ಅದಕ್ಕೆ ಈ ಒಂದು ನೇಹ ನಾನಾಸ್ತಿ ಅಂತಕ್ಕಂಥ ಶ್ರುತಿ ವಾಕ್ಯದಿಂದ ಏಕಾತ್ಮ ಅದಾನು ಅಂತೇಳಿ ಪ್ರಮಾಣ ಸಮ್ಮತವಾಗಿ ಐತಿ. ಅದನ್ನು ನೀವು ಸರ್ವಾನುಮತದಿಂದ ಅಂಗೀಕರಿಸಾಕ ಯೋಗ್ಯವಾಗಿ ಐತಿ ಅಂತೇಳಿ ತಿಳ್ಕೊಂಡ ಆ 5 ಜನ ಮತವಾದಿಗಳಿಗೆ ಈ ವೇದಾಂತಿ ಅಂದರೆ ಸರ್ವ ಜೀವರುಗಳಲ್ಲೂ ಆತ್ಮ ಅಂತಕ್ಕಂಥವ ಒಬ್ಬನಾದನು. ಅವ ಭಿನ್ನವಾಗಿಲ್ಲ. 84 ಲಕ್ಷ ಜೀವರಾಶಿಯೊಳಗಿರ್ತಕ್ಕಂಥ ಆತ್ಮ ಮಾತ್ರ ಅವ ಏಕದಾನು, ಒಬ್ಬನಾದಾನು, ಭಿನ್ನವಾಗಿಲ್ಲ, ಪರಿಚ್ಛಿನ್ನವಾಗಿಲ್ಲ ಅಂತಕ್ಕಂಥ ಒಂದು ತಿಳುವಳಿಕೆಯನ್ನು ಕೊಡ್ತಕ್ಕಂಥ ಒಂದು ಏನು
ನಮಗೆ ತಿಳಿಸಿ ಹೇಳುವಂಥ ವಾಕ್ಯ ಯಾವುದು ಅಂತಂದ್ರೆ ನೇಹನಾನಾಸ್ತಿ ಅಂತಕ್ಕಂಥ ಒಂದು ವಾಕ್ಯವನ್ನು ನೀವು ತಿಳ್ಕೊಳ್ಳಿ ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.